ನೆತ್ತಿಯ ಒಂದು ಗುದ್ದು ಬರದ ಗುದ್ದಿದ್ದಂದ್ರೆ 3 ಮೊಳ ಕೆಳಗೆ ಇಳಿತಾನ. ಅದರ ನಮಸ್ಕಾರ ಶೆಟ್ರಿಗೆ. ಮಾಡಿದ್ನೆಲ್ಲ ನಾ ಮಾಡ್ಲಾರ್ದ ನೀ ಮಾಡಿಬಿಡಲ್ಲ, ಅಸಹ್ಯ ಆತಿಲ್ಲ. ಗೌರವ ಸಿಗ್ತೇನೆ ನಿನಗೆ ರೀ. ನನಗೆ ಗೌರವ ಸಿಗ್ಲಿ ಬಿಡಲಿ, ನೀವು ಊರು ಹಿರಿಯರು ಮನೆಗೆ ಬಂದಿದ್ದೀರಿ, ನಿಮಗೆ ಗೌರವ ಕೊಡಬೇಕಾದದ್ದು ನನ್ನ ಧರ್ಮ, ನಾನು ಕೊಟ್ಟೆ. ಅದಕ್ಕೆ ನಿಮ್ಮಂಥವ್ರನ್ನೇ ಕಂಡು ಬಲ್ಲವರು ಒಂದು ಮಾತು ಹೇಳಿದ್ದಾರೆ ಗೊತ್ತಾ? ಏನದು? ಗೌರವ ಕೊಡುವ ಹಕ್ಕು ಗೌರವ ಇದ್ದವರಿಗೆ ಮಾತ್ರ ಇರುತ್ತೆ. ಅಂದ್ರೆ ನನಗೆ ಗೌರವ ಇಲ್ಲ. ಸಮಜ್ದಾರ್ ಲೋಗೋಂಕೋ ಇಶಾರಾ ಹಿ ಕಾಫಿ. ಎಲ್ಲೋಗ್ಯಾನವ ನಿಮ್ಮ ತಮ್ಮ? ಮನೆಗಿಲ್ರಿ, ಬಂದ ತಕ್ಷಣ ಕೇಳಿದೆ. ಗೊತ್ತು ನನಗೆ. ಸೈಕಲ್ ಮೋಟ್ರ್ ಕೊಟ್ಟು ಕಳಿಸಿ ನಿಮ್ಮ ತಂಗಿ ಮನೆ ಕಳಿಸಿದಿ. ನಿಮ್ಮ ತಂಗಿನೂ ಬಿಡಂಗಿಲ್ಲ, ನಿಮ್ಮನ್ನು ಬಿಡಂಗಿಲ್ಲ. ಶೆಟ್ರೆ, ನಾಲಿಗೆ ಯಾವಾಗಲೂ ಹಸಿ ಜಾಗದಲ್ಲಿ ಓಡಾಡುತ್ತೆ ಅಂತ ತಿಳ್ಕೊಂಡು ಪದೇ ಪದೇ ಅದನ್ನು ಜಾರಿಸಿ ಮಾತಾಡೋ ಪ್ರಯತ್ನ ಮಾಡಬೇಡಿ. ಒಂದು ವೇಳೆ ಇದೇ ರೀತಿ ನಿಮ್ಮ ಮಾತಿನ ಮುಂದುವರೆದದ್ದಾದ್ರೆ ಗುಂಡಾಗೋಳು ನೀವು. ಏನೋ ಬಲವಂತಪ್ಪ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ಅಣ್ಣ ತಮ್ಮರ ಮೇಲೆ. ನಾ ಎಲ್ಲದೀನಿ, ಎಲ್ಲಿ ಹುಟ್ಟಿನಿ ಗೊತ್ತಾನು? ನಮ್ಮವ್ವ ನನ್ನ ಕೋರ್ಟ್ನಾಗ ಆಡ್ದಾಳ. ಆಡು ಸುಲಭ ಬಿಡು ಮಗ ಅಲ್ಲನ. ಏನೋ ನೀನ ಏನೋ ಏನೋ ಏ ಗೌಡ ಬಾ. ಶೆಟ್ಟಿ, ನಾನು ನಿನ್ಗೆ ಏನು ಹೇಳ್ಕೊಕ್ ಬಂದಿನಿ? ಇನ್ನೊಂದು ಜರ ಆದ್ರ ಶಾಲ್ಯಾಗ ಕಲ್ಲು ಹಾಕಿ ಹೊಡ್ಯಾವಿವ. ಯಾಕೋ ನೋಡ್ರಿ, ತಿಳಿಲಾರ್ದೆ ನನ್ನ ತಮ್ಮ ತಪ್ಪು ಮಾಡಿದ್ದಾನೆ, ಅದನ್ನು ಒಪ್ಕೊಳ್ತೀನಿ, ಕೂತ್ಕೊಳ್ರಿ. ಸರ್ಕಾರಿ ಆಸ್ಪತ್ರೆ ಮುಂದೆ ಸ್ಟ್ರೆಚರ್ ಮೇಲೆ ಹೆಣ ಮಲಿಸ್ದಂಗೆ ಆಯ್ತು ನಾವು. ಮೂಗ್ನಾಗ ಹಳ್ಳಿ ತುರುಕ್ಬಿಟ್ರೆ ಬಂದುಬಿಡ್ರಪ್ಪ 4 ಮಂದಿ. ನೋಡ್ರಿ, ತಿಳಿಲಾರ್ದೆ ನಮ್ಮ ತಮ್ಮ ತಪ್ಪು ಮಾಡಿದಾನೆ, ಅದನ್ನು ಒಪ್ಕೊಳ್ತೀನಿ. ಇದರಲ್ಲಿ ನನ್ನ ತಮ್ಮಂದು ಒಬ್ಬಂದೇ ತಪ್ಪಿಲ್ಲ, ಮೇನ್ ತಪ್ಪು ನಿಮ್ಮ ಮಗಳದೈತಿ. ಇದು ಬರೋಬರಿ ಮಾತಾಡ. ನಟ್ಟು ನಡು ದೇವಸ್ಥಾನದಾಗ ನನ್ನ ಮಗಳು ಜಡಿ ಹಿಡಿದು ಜಗ್ಗಿದಾಗ ನನ್ನ ಮಗಳು ಒಂದು ನಮನಿ ಜರ್ಸಿ ಹಾಕೊಂಡು ನಿಂತಂಗ ಸುಮ್ಮನೆ ನಿಂತಿದ್ಲು ಅಂದಾಗ ನನ್ನ ಮಗಳದ್ದು ಹೆಂಗೆ ತಪ್ಪಾಗತ್ತಪ್ಪ? ಎಂಥ ಹುಚ್ಚರದ್ರಿ ಶೆಟ್ರ ನೀವು. ನಟ್ಟು ನಡು ದೇವಸ್ಥಾನದಾಗ ನಮ್ಮ ತಮ್ಮ ನಿಮ್ಮ ಮಗಳು ಜಡಿ ಹಿಡಿ ಜಗ್ಗುವಾಗ ನಿಮ್ಮ ಮಗಳು ಜರ್ಸಿ ಹಾಕ್ಳಗತ್ನೆ ಸುಮ್ಮನೆ ನಿಂತಿದ್ಲು ಅಂದ್ರ ನನ್ನ ತಮ್ಮನ ಜಗ್ಗಾಟ ನಿಮ್ಮ ಮಗಳಿಗೆ ಎಷ್ಟು ಹಿತ ಇಲ್ಲಿಗೆ ತಂದು ಹಚ್ಚಿದೆಯಲ್ಲ. ಈತ ಅಲ್ಲಪ್ಪ, ಈತ ಅಲ್ಲ. ನಮ್ಮ ಅಪ್ಪಂದು ದೊಡ್ಡ ಹೆಸರು ಐತೆ ಊರಾಗ, ದೊಡ್ಡ ಮರ್ಯಾದೆ ಹೋತಂದ್ರೆ ಏನಾದಿತ್ತು ಅಂತ ತಿಳಿದು ಒಂದು ನಮೂನಿ ಸುಮ್ಮನೆ ಇದ್ಲು. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ, ಏನು? ಹೆಣ್ಣು ಅಬಲೆ ಅಂತೇಳಿ. ಹೆಣ್ಣು ಅಬಲೆ ಅಂತ ಹೇಳಿದ ಹಿರಿಯರೇ ಇನ್ನೊಂದು ಮಾತು ಹೇಳಿದರೆ ಗೊತ್ತಾ ನಿಮಗೆ? ಏನದು? ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಇದನ್ನ ಯಾವ ಬುಕ್ದಾಗ ಓದಿಲ್ಲ, ಇಷ್ಟಿನ ಕೇಳಿಲ್ಲ. ನಾವು ನಿಮ್ಮ ಮಾತನ್ನ ಯಾವ ಅಂಕ್ಲಿಪ್ಪಾಗ ಓದಿಲ್ಲ, ಯಾವ ಗಟಾರ ದಂಡಿಗೆ ಬಿದ್ದ ಪೇಪರ್ದಾಗೂ ಓದಿಲ್ಲ. ಅಂದ್ರೇನೋ ಬಲ್ವಂತಪ್ಪ, ಯಾಕೋ ಭಾಳ ಮಾತಾಡಕತ್ತಿದಿ? ಅಂದ್ರೇನೋ ಶೆಟ್ಟಿ, ನೀನು ಭಾಳ ಮಾತಾಡಕತ್ತೀಯಲ್ಲ, ಯಾಕೆ? ಎಫ್ ಐ ಆರ್ ಮಾಡಿಸ್ತೀನಿ. ನಮ್ಮವು ನನ್ನ ಕೇಳಲಿ. ಯಾಕ ಅಲ್ಲೋ ಏನು? ಯಾಕೋ ಶೆಟ್ಟಿ, ಏನು ಮೈಯ ಟಿಮ್ ಭಾಳ ಐತೆ ನಿಂದ? ಯಾಕ ನಿಮ್ಮದು ನಿಮ್ಮದು ಏನು ಮಾಡವ ಈಗ ನೀನು? ಏನು ತೆಳ್ಳಗದಾನ ಇವ, ಏನು ಮಾಡ್ತಾನಂತ ಅಂದಿದೆ? ತೆಳ್ಳಗ ದಪ್ಪ ಪ್ರಶ್ನೆ ಇಲ್ಲ, ಯೋಗ್ಯತೆ ಪ್ರಶ್ನೆ ಇರುತ್ತಾ? ಯೋಗ್ಯತೆ ಅನ್ನೋಕೇನೋ ನಮ್ಮ ಇಡೀ ಊರ ನನ್ನಿಂದ ಐತಿ. ಇಡೀ ಊರ ನಿನ್ನಿಂದ ಐತಿ. ನೋಡ ಎಷ್ಟು ಜನ ಸತ್ಯಕ್ಕೆ, ಎಷ್ಟು ಜನ ಬೆನ್ನತ್ತಾರ, ದುಷ್ಟತನಕ್ಕೆ ಎಷ್ಟು ಜನ ಬೆನ್ನತ್ತಾರ ನೋಡೋಣ. ಯಾರು ಹೇಳ್ತಾರ ಹಂಗೆ ಇಟ್ಟಿವಿ ನಾವು? ಏನು ಇಟ್ಟಿರಿ? ಏನು ಮಾಡವ ಈಗ ನೀನು? ನಿಂದೇನು? ನಿಂದೇನು ತಿಂಡಿ? ಇರ್ಲಿ ಅಂತ ಸುಮ್ಮನಿದ್ದಂಗೆ ಇರೋದು ಇಟ್ಟದಿ ಜಿಗಿದಾಡ್ತಿ. ಮತ್ತ ಹಂಗ ಈಚಿಗೆ ಬಿಟ್ಟೆ ನಿನ್ನ, ಬರೇ ಒದರಿ ಕೊಂದೆ ನಿನ್ನ. ಯಾಕೋ ಶೆಟ್ಟಿ, ದುಡ್ಡಿದೆಯೇನೋ ದುರಹಂಕಾರದಿಂದ ಬಡವರಿಗೆಲ್ಲ ಸಿಕ್ಕಾಪಟ್ಟೆ ಸಾಲ ಕೊಟ್ಟು ಬಡ್ಡಿ ತಿಂದು ಬಡವರ ಜೀವನ ಹಾಳು ಮಾಡಿ ಬಡವರ ಸಮಾಧಿಯ ಮೇಲಿನ ಸಿರಿತನದ ಅಂತಸ್ತನ್ನು ಕಟ್ಟಿಸಿಕೊಂಡು ಮೆರಿತಾ ಇರೋ ಶ್ರೀಮಂತ ದುಷ್ಟ ಶೆಟ್ಟಿ, ಇವತ್ತಿನಿಂದ ನಿನ್ನ ಸಂಪತ್ತಿಗೆ ಈ ಬಲವಂತಪ್ಪನ ಸವಾಲು.
ಏನು ಮಾಡ್ಕೊಳ್ತಿ ಮಾಡ್ಕೊ ಹೋಗು, ಕೋರ್ಟಿಗೆ ಹೋಗ್ತೀಯ ಹೋಗು, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ ಹೋಗು. ನಾನು ರಾಜಕೀಯದಾಗ ಓಡಾಡಿದ ವ್ಯಕ್ತಿ ಅದೀನಿ. ಅಲ್ಲಿಗೆ ಹೋದ್ರೆ ನನ್ನ ತಮ್ಮನ ಹೆಂಗೆ ಕರ್ಕೊಂಬರ್ಬೇಕನ್ನೋದು ನನಗೂ ಗೊತ್ತೈತಿ. ನನ್ನ ತಮ್ಮ ಬರೇ ಜಡಿ ಹಿಡಿದು ಜಗ್ಗಿ ಕೈ ಬಿಟ್ಟಾನ. ನಿಜವಾಗ್ಲೂ ಮೊದಲೇನಾದ್ರೂ ಗೊತ್ತಾಗಿದ್ರೆ ನಿನ್ನ ಮಗಳನ್ನು ರೇಪ್ ಮಾಡ ಅಂತ ಹೇಳ್ಬಿಡ್ತಿದ್ದೆ ನಾನು. ಏನು ಮಾಡ್ತಿ ಮಾಡ್ಕೊ ಹೋಗು, ಮಾತಾಡು. ಅದೊಂದು ಹೇಳ್ಕೊಂತ ಹೊಂಟ್ಬಿಟ್ಟ. ನಮ್ಮವ್ವ ನಾನು ಕೋರ್ಟ್ನಾಗ ಹಡ್ದಾಳು ಏನು ತೊಗೊಂಡು ಹೋಗಿ ಹಿಂದೆ ಪೀಕ್ ಜಾಲಿ ಕಂಟ್ಯಾಗ ಹಡ್ದಾಳು ನೋಡಕ್ಕೆ ಬಂದಿದ್ವಿ ನಾವು. ಮಾತಾಡು, ಹಂಗೆ ಕುಂತೀರ ಹೆಂಗೆ ಕುಂತ ನೋಡ್ರಿ ಅವ್ನು ತೊಗರಿ ದೀಪ. ಗೌಡ ಬಾ ಇಲ್ಲಿ. ಯಾಕೋ ಶೆಟ್ಟಿ? ಊರು ಬಿಡಕ್ಕೆ ಗಾಡಿ ಚಾರ್ಜ್ ಏಟ್ ಬೇಕು ನಿನಗೆ? ಶೆಟ್ ನೀ ನನಗೆ ಯಾಕೆ ಗಂಡು ಬಿದ್ದಿದಿ? ನೀ ಇದಕ್ಕೆ ಕರ್ಕೊಂಡು ಬಂದೆ ನಾನು. ಇಲ್ಲಿ ಏನು ನಡ್ದದ ಏನು ಆ ನಮೂನಿ ನುಗ್ಗಿಸ್ತಾನಂದ್ರೆ ನೋಡ್ಕೊತ ನಿಂತಿ ಅಂದ್ರೆ ಎಂಥ ಗೌಡ್ ಇರ್ಬೇಕು ನೀ, ಊರು ಆಳವರ ಹೆಂಗಿರ್ಬೇಕು ನೀ. ಆತ ಏನು ಬೇಯ್ತೇನ ಇವ್ರ ಮನೆಗೆ ನಮ್ಮ ಮನೆಗೆ ಬೇಯ್ತೇನ? ಜೆ ಸಿ ಪಿ ಹಚ್ಚುತ್ತೀನಿ ನಾನು. ಏನೋ ತಿಳಿದಾರ ಇವರು. ಏನು ಮುಗಿತೇನೆ ಅಂದ್ರೆ ಏನು ಅಂದ್ರಾಗಿದ್ರ ಏನು ಅವ ಏನು ಜೂನಿಯರ್ ಒರಿಜಿನಲ್ ಅಲ್ಲಿ ತಮಿಳ್ನಾಡಿನಾಗ ಜಿಗ್ಯಾಕತ್ತೇನ ಈಗ. ಇವು ಜೂನಿಯರ್ ಇವ ಅವಂದೇನು ಹೇಳ್ತೇವ? ಅಂದ್ರೆ ನನ್ನ ಮಾತು ಕೇಳಂಗಿಲ್ಲ ಈಗ. ಕೇಳೋ ಶೆಟ್ಟಿ, ಒಂದು ಮಾತು ಹೇಳ್ತೀನಿ ಕೇಳು. ನಮ್ಮ ಅಪ್ಪಂದ ಕೇಳಿಲ್ಲ ನಾನು. ಹೋಗ ಕೇಳಲ್ಲ ಈಗ ನನ್ನ ಮಾತ. ಆ ಮಾತು ಕೇಳಿದ್ರೆ ನಾ ಯಾಕೆ ಊರು ಬಿಡ್ತಿದ್ದೆ? ಹೋಗ ಅದ ನಿನ್ನ ಹಿರಿದವಳು ಮಾತು ಕೇಳಂಗಿಲ್ಲ. ಏನು ತಿಳ್ಕೊಂಡೆ ನಾನು ಅಂದ್ರೆ ಗೌಡ ಅಂದ್ರೆ ಏನು ತಿಳ್ಕೊಂಡಿರಿ? ನಾ ಅಂದ್ರೆ ಗೌಡ ಅಂದ್ರೆ ನಾ ಏನು ನನಗಿಲ್ಲಿ ಶೇಂಗಾರ ತಂದಿರಿ ನೀ ಇಲ್ಲ ನನಗೆ. ನಾ ಹೇಳ್ತೀನಿ ನೀವು ಸಮಾಧಾನ ಆಗಿರ್ರಿ. ಏನೋ ನಮ್ಮ ಎಮ್ಮಿಕೊಳ್ಳಗಿಂತ ಬಂಗಾರ ಸರ್ಪಳಿ ಕಟ್ಟಿ ಮೇಲೆ ಬರ್ತಾನೆ ನಾವು. ಅಲ್ಲ ನಾ ಹೇಳ್ತೀನಿ ಸಮಾಧಾನ ಆಗಿರ್ರಿ, ನೀವು ಸಿಟ್ಟಿಗೆ ಬೇಡ್ರಿ. ಏನು ನೀವು ಬರೀ ನಮ್ಮ ನಾಯಿ ಕೊಳ್ಳಗಿಂತ ಬಂಗಾರ ಸರ್ಪಳಿ ಕಟ್ಟಿ ಮೇಲೆ ಬರ್ತಾನೆ. ಗೌಡ್ರ ನನ್ನ ಮಾತು ಕೇಳ್ರಿ, ಸುಮ್ಮಿರ್ರಿ ಸ್ವಲ್ಪ. ಏನು ಕೇಳಿ ನಾ ಹೇಳ್ತೀನಿ ಅವಾಗ. ಇವನು ಬೆನ್ನು ಹತ್ತೀನಿ ಕಾಲಾಗಿ ಉಳಿ ಎಲ್ಲಿ ನನಗೆ ಗೊತ್ತಾಗಿಲ್ಲ. ನಾ ಹೇಳ್ತೇನೆ ಅಂತ ಹೇಳಕತ್ತಿಲ್ಲ ನಿಮಗೆ, ಸಮಾಧಾನವಾಗಿರ್ರಿ. ನೀವು ಊರ ಒಬ್ಬನೇ ಸೌಕರ್ಯನ ಯಾರು ಸೌಕರ್ಯ ಅಲ್ರಿ ಅವನು ಮಂದಿಗೆಲ್ಲ ಬಡ್ಡಿ ಹಂಗ ರೊಕ್ಕ ಕೊಟ್ಟು ಎಲ್ಲ ಮಂದಿ ಮನೆಯೆಲ್ಲ ಹಳಗೆಲ್ಲ ಹಚ್ಚಿಟ್ಟ. ನೀವು ಹಂಗಲ್ರಿ ಗೌಡ್ರ, ಸಮಾಧಾನ ತಗೊಳ್ರಿ. ಅಲ್ಲ ಮತ್ತೇನಾರ ಹೆಚ್ಚು ಕಡಿಮೆ ಆತಂದ್ರೆ ಬೆಳತನ ನಮ್ಮ ಮನೆ ಮುಂದೆ ಶ್ಯಾಮ ಏನು ಹಾಕಿ ಭಜನೆ ಹಚ್ಚಂಗಾಗಬಾರ್ದು. ಯಾರ್ರಿ ಗೌಡ್ರು ಹೊಂಟ್ರಂದ್ರೆ ಮಂದಿ ಎಲ್ಲ ಎದ್ದಿತ್ತು ಕೈ ಮುಗಿತು. ಅಲ್ಲ ಮುಗಿತಾರೆ ಖರೆ. ಏನು ಮಾಡೋದು, ಸೆಟ್ರ್ ಸ್ವಭಾವ ಹಂಗೈತಿ, ಏನು ಮಾಡೋಕ್ಕಾಗೋದಿಲ್ಲ. ಸಮಾಧಾನ ಮಾಡ್ಕೋರಿ. ನಾಳೆ ಓಂ ನಮ ಶಿವ ಗಾಡಿಗೆ ಖಾಲಿ ಇಲ್ಲ ಅಂತ ಹೋಲ್ ಬಿಡ್ರಿ ಇವನು ಬೆನ್ನ ಹತ್ತೀನಿ ಮನೆಗೆ ಎರಡು ಎಲುವ ತಗರು ಎದ್ದು ಪ್ರಕೃತಿ ಎಲ್ಲ ಹಾಳು ಬಗ್ಗೆ ಅವು ಎಲೆ ಬರ ಉಳಿಸ್ಯಾರಲ್ಲ ಅದನ್ನ ಹೇಳ್ರಿ. ಅಲ್ಲ ನನ್ನ ಮಾತು ಕೇಳ್ರಿ. ಮೊದ್ಲ ನಿಮ್ಮ ಮನೆ ಮೂಲ ವ್ಯಾಧಿ ಆಪರೇಷನ್ ಆಗೈತಿ. ನನ್ನ ಮಾತು ಕೇಳ್ರಿ, ಸಮಾಧಾನ ಆಗಿರಿ. ನಾ ತಿಳಿಸಿ ಹೇಳ್ತೀನಿ ಅವಂಗ ಡಿಸ್ಕ್ ಬಾದಾಗೈತಿ ಯಪ್ಪ ಎಲ್ಲ ಏನಪ್ಪ. ನಾ ಹೇಳ್ತೀನಿ ಸುಮ್ಮರಿ. ನೀ ಹೇಳಿದ್ರು ಕೇಳೋ ಮಗ ಅಲ್ಲ, ದೋತ್ರ ಬಿಚ್ಕೊಂಡು ನಿಂತರು ಕೇಳೋ ಮಗ ಅಲ್ಲ. ಬೇಕಂದ್ರೆ ನೀನು ಅರ್ಬಿ ಬಿಚ್ಕೊಂಡು ನಿಂದ್ರು ಹೋಗೋ ಅಲೆ ಇವ ಹೇಳ್ತಾನಂತ ಮಾವ ಆಗ ಕೆಸಮಂಗ್ರಿ ಹಿರಿಯರ ಅದರ ಮಾತಾಡ್ತಾರ, ಸ್ವಲ್ಪ ಸಮಾಧಾನ ಆಗಿರು. ಯಾರ ಮಾತು ಕೇಳೋದಲ್ಲ. ನನ್ನ ಮಾತು ಕೇಳ ಮಾವ. ಎಲ್ಲೋಲಿ ನೀ ಹ್ಞೂ ಅಂದಿದ್ಯಲ್ಲ ಎಲ್ಲ ಮಾತಿಗೂ ಅನ್ನೋದಿಲ್ಲ. ಈಗ ಅನ್ನೋದಿಲ್ಲ, ಅನ್ನಂಗಿಲ್ಲ. ಇಲ್ಲ ಅನ್ನಂಗಿಲ್ಲ. ಇಲ್ಲ ತಡಿ ಅಕ್ಕನ ಕರ್ಕೊಂಡ್ ಬರ್ತೀನಿ. ಬಾ ಹಾಕಿದ ಮೇನ್ ಇರೋದಿಲ್ಲ ಕಂಬ. ಮತ್ತೆ ಆಕಿ ಮನಸ್ಸು ಮಾಡಿಲ್ಲ ನಮ್ಮನ್ನ ಹಿಂಗ ಗಾಡಿ ಚಾರ್ಜ್ ಇಲ್ಲಾರ್ದು ಕಳಿಸ್ತಾಳ. ಗುಂಡಾಣ ಈ ಕೀಲಿ ಎಲ್ಲೈತೇನ? ಮತ್ತೆ ಹೇಳಕತ್ತಿಲ್ಲ ನಿಮಗೆ ನಾನು ಮೊದಲ ಹೇಳ್ಬೇಕಲ್ಲ ಮರ. ನಾ ಯಾಕೆ ಇಟ್ಟು ಹೈರಾಣ ಆತಿದ್ದೆ?
ಹೇಳಕತ್ತೀನಿ ಸಮಾಧಾನವಾಗಿರ್ರಿ ಅಂತೇಳಿ ಮೂಲವ್ಯಾಧಿ ಆಪರೇಷನ್ ಆಗೈತೆ ನಿಮಗೆ. ನಾ ಏನು ಹೇಳಪ್ಪ ಯಪ್ಪ ಇನ್ನು ಬರ್ರಿ ಬಲವಂತಪ್ಪನವ್ರು ಆ ಶೆಟ್ಟಿ ಮಾತಿನ ತಲೆ ಹಾಕೋತೀರಿ ಅದು ಏನೋ ಸುದ್ದಿ ಮಾಡಕತ್ತೀರಿ ಬರ್ರಿ. ಹೋಗಲ್ ಬಿಡ್ರಿ, ಅವ ಹಂಗ ಅದಾನ ಅವ್ನ ತಲೆ ಹಾಕೋಬೇಡ ಬರ್ರಿ, ಆಗ ಕೆಲಸ ಸುದ್ದ ಆಲಿ ಬರ್ರಿ. ಅಲ್ಲ ತಲೆಗೆ ಹಾಕೋಬೇಡ್ರಿ ಅಂತೀರಿ, ಮತ್ತೆ ಮೇನ್ ಅವನ ಇರ್ತಾನೆ, ಮತ್ತಿನ್ನ ಆಗ್ಲಿಲ್ಲ ಅಂದ್ರೆ ಹಂಗ ಅಲ್ಲ. ಒಂದು ಮಾತು ನೀವು ತೀರ್ಮಾನ ಕೊಟ್ಬಿಟ್ರೆ ದೇವ್ರ ತೀರ್ಮಾನ ಕೊಟ್ಟಂಗಾಗತ್ತೆ. ಅಲ್ಲ ಈಗ ಗೊತ್ತಾಯ್ತು ನನಗೆ ಶೆಟ್ರಿಗೆ ಯಾಕೆ ಸಿಟ್ಟು ಬರಕತ್ತದ ಅಂತೇಳಿ. ಅಲ್ರಿ ಯಾರ ಮನೆ ಹೆಣ್ಮಕ್ಳು ಮರ್ಯಾದೆ ಆದರೂ ಅಷ್ಟ. ಪಾಪ ನನ್ನ ತಮ್ಮ ನಡು ದೇವಸ್ಥಾನದಾಗ ಅವ್ರ ಮಗಳು ಜಡಿ ಹಿಡಿದು ಜಗ್ಗಿರೋ ವಿಷಯ ನಾಳೆ ಸಮಾಜಕ್ಕೆ ಏನಾದರೂ ಗೊತ್ತಾದ್ರೆ ಸಮಾಜದಲ್ಲಿ ನನ್ನ ಮಗಳನ್ನ ಮದುವೆ ಆಗಲಿಕ್ಕೆ ಯಾರು ಮುಂದಾಗ್ತಾರೆ ಅನ್ನೋ ಸಂಕಟಕ್ಕಾಗಿ ಅವ್ರು ಈ ರೀತಿ ಮಾತಾಡ್ತಾ ಇದ್ದಾರೆ. ಸಹಜಿಕಲ್ರಿ ಒಪ್ಕೋತೀನಿ ರೀ, ಆ ವಿಷಯಕ್ಕೆ ನನಗೂ ಭಾಳ ನೋವಾಗುತ್ತೆ. ಅದನ್ನು ಮಾತಾಡಲಿ, ಅದನ್ನು ಬಿಟ್ಟು ನಿಮ್ಮ ಅಕ್ಕನ ನೋಡ್ಕೋತೀನಿ, ನಿಮ್ಮ ತಂಗಿನ ನೋಡ್ಕೋತೀನಿ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ನಮಗೊಬ್ಬ ಹಗ್ಗ ಅನ್ನೋದು ಒಗಿತಿದ್ದೆ. ಯಾಕೋ ಹಬ್ಬ ಅದು ಅಣುವಾಗಲಿಲ್ಲ ಅದು. ಮತ್ತು ಸುಮ್ಮನೆ ಏನೋ ಮುಂಜಾನೆ ಯಾರು ಮಾರಿ ನೋಡ್ರಿ ಅದು ನೋಡಿರಿ, ಯಾರಿಗೂ ನೋವಾಗ್ಲಾರ್ದಂಗೆ ನ್ಯಾಯ ಬಗೆಹರಿಸ್ಬಿಡ್ತೀನಿ. ನನ್ನ ತಮ್ಮ ಇಂಥ ತಪ್ಪು ಕೆಲಸ ಮಾಡಬಾರ್ದಾಗಿತ್ತು. ಶೆಟ್ರ ಮಗಳು ಜಡಿ ಹಿಡಿದು ಜಗ್ಗಿ ಅವಮಾನ ಮಾಡೋಣ ಅಂದಮೇಲೆ ಶೆಟ್ರ ಮರ್ಯಾದೆ ಕಳ್ದಾನ. ಅದಕ್ಕೆ ಶೆಟ್ರ ಮಗಳು ಮಾಲ್ ತಿನ್ನ ನನ್ನ ತಮ್ಮ ರವಿಗೆ ತಗೊಂಡು ಬೀಗತನ ಮಾಡಿ ಅವರಿಬ್ಬರಿಗೂ ಮದುವೆ ಮಾಡ್ಬೇಕನ್ನೋ ತೀರ್ಮಾನಕ್ಕೆ ನಾ ಬಂದಿ ನೋಡಿ. ಇದು ಎಲ್ಲರೂ 4 ಮಂದಿ ಒಪ್ಪಂತ ಮಾತಂದ್ರೆ ಮಾತ್ರಿ ಇದು. ಮಾತ್ರಿ ಇದು ನೀವು ಒಪ್ಕೊಂಡ್ರೆ ನಾವು ಒಪ್ಕೋಬೇಕಲ್ಲ. ಊರು ದೈವದಕ್ಕಿಂತ ನೀವೇನು ದೊಡ್ಡವ್ರು ಅಲ್ಲಲ್ಲ. ಯಾಕ್ರಿ ದೈವ ನಾ ತಗೊಂಡು ತೀರ್ಮಾನ ಬರೋಬ್ಬರಿ ಐತೆ ಇಲ್ಲ? ಅಡಿ ಚಪ್ಪಾಳೆ. ನಿಮ್ಮ ಮಗಳಾಕಿ ನನ್ನ ಮಗಳಾಕಿ ಏನಾಯ್ತು ಅಂದ್ಕೊಳ್ಳಿ. 106 ಎಕರೆ ಹೊಲ ಐತೆ, 10 ಎಕರೆ ಹೊಲ ಐತಿ, ಒಂದು ಹಳೆ ಮನೆ ಐತಿ. ಹಿಂಗೆ ಗುದ್ದಿದ್ರೆ ಬೀಳ್ತದ, ಅದು ಇವನ ಹೆಸರಲ್ಲೇ ಐತಿ. ನಾಳೆ ಅಣ್ಣ ತಮ್ಮ ಗುದ್ದಾಡಿದ್ರಂದ್ರೆ ತಮ್ಮನ ಹೊರಗೆ ಹಾಕಿದ್ರೆ ನಾಳೆಯ ನನ್ನ ಮಗಳು ಏನು ಬಸ್ ಸ್ಟ್ಯಾಂಡ್ನಾಗ ಕುಂದಿರ್ಬೇಕಾ? ಹೆಂಗೆ ಬಲ್ವಂತಪ್ಪ, ರಾಜಕೀಯ ಮನುಷ್ಯ ಅಂತ ಹೇಳ್ತಿದ್ದಿ. ಅಲ್ಲೋ ನಿನಗೊಂದು ಬೀಜ ಮಾತು ಹೇಳ್ತೀನಿ ಕೇಳು. ಇವತ್ತಿನ ದಿವಸ ರಾಜಕೀಯ ಮನುಷ್ಯರು ಎಷ್ಟು ಗಳಿಸ್ಯಾರ, ಎಷ್ಟೆಷ್ಟು ಗಳಿಸ್ಯಾರ. ಎಲ್ಲೆಲ್ಲೋ ಬಿಲ್ಡಿಂಗು ಏನೇನೋ ಅದಾವು. ನೀ ಏನಪ್ಪ ರಾಜಕೀಯದಾಗಿದ್ದು ಏನೂ ಗಳಿಸಿಲ್ಲ. ಯಾಕೆ ನಿನಗೆ ರೋಡಿನ ಮೇಲೆ ಇದು ಯಾವುದೋ ಕಮಿಷನ್ ಸಿಕ್ಕಿಲ್ಲನ? ರೀ ಶೆಟ್ರೆ, ನಾನು ರಾಜಕೀಯ ಸೇರಿದ್ದು ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯಗಳನ್ನು ನಮ್ಮೂರಿನ ಬಡ ರೈತರಿಗೆ ಕೊಡಿಸಿ ಅವ್ರ ಜೀವನ ಉದ್ಧಾರ ಮಾಡಬೇಕು ಅನ್ನೋ ಸದುದ್ದೇಶದಿಂದನೇ ಹೊರತು ಅವ್ರ ತಲೆ ಮೇಲೆ ಹೊಡೆದು ಅದನ್ನು ನಾನು ತಿಂದು ನಾನು ಶ್ರೀಮಂತನಾಗಬೇಕು ಅನ್ನೋ ದುರುದ್ದೇಶದಿಂದ ಅಲ್ಲ. ಹೋಗಲಿ, ರಾಜಕೀಯದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಈಗಿನ ರಾಜಕೀಯ ಹೆಂಗೆ ಹೊಂಟತ್ ಹೇಳ್ರಿ ನೋಡೋಣ. ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ ಕೇಳು. ಹೇಳ್ರಿ. 3 ದೋಸ್ತರು ಇದ್ರಂತ. ಒಬ್ಬ ಕುಡ್ಡ, ಕುಂಟ, ಮೂಕ. ಈ 3 ಒಳಗೆ ಕುಡ್ಡಿಂದ ಒಬ್ಬವನ್ನ ಮದುವೆ ಆಗಿತ್ತಂತ. ಕುಡ್ಡನ ಹೆಣ್ತಿನ ಕುಂಟು ಕೆಡಿಸಿದ್ನಂತ. ಇದನ್ನ ಬಾಯಿ ಇರ್ಲಾರ್ದು ಮೂಕು ನೋಡಿದ್ದ. ಮೂಕ ತಡ್ಕೊಳ್ಳಾರ್ದು ಕೇಳ್ಬೇಕಂತನ ಬಾಯಿನ ಇಲ್ಲ. ಇನ್ನು ಸೊನ್ನೆ ಮಾಡ್ಬೇಕಂತನ ಕುಡ್ಡನ ಕಣ್ಣು ಕಾಣ್ತಿದ್ದಿಲ್ಲ. ಈ ರೀತಿ ರಾಜಕೀಯ ಆಳ್ತೀರಿ ನೀವು. ಮೂರ್ತಿ ಚಿಕ್ಕದಾದರೂ ಭಾಳ ದೊಡ್ಡದೈತಪ್ಪ. ಹಂಗ ನಾವು ಈಗೇನೋ ನನ್ನ ತಮ್ಮನ ಹೆಸರಲ್ಲಿ ಏನೋ ಆಸ್ತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮ ಮಗಳನ್ನು ನನ್ನ ತಮ್ಮನಿಗೆ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದೀರಿ. ಸ್ವಾಭಾವಿಕ. ನೀವು ಮಗಳಿಗೆ ಕೊಡ್ತೀನಿ ಅಂತ ಹ್ಞೂ ಅನ್ರಿ. ಈ ಸದ್ಯ ನನ್ನ ಹೆಸರಲ್ಲಿ ಇರ್ತಕ್ಕಂಥ ಹೊಲ, ಮನಿ, ಬ್ಯಾಂಕ್ ಬ್ಯಾಲೆನ್ಸ್, ಬೆಳ್ಳಿ, ಬಂಗಾರ ಎಲ್ಲ ನನ್ನ ತಮ್ಮನ ಹೆಸರಿಗೆ ಬರೆದು ಬಿಡ್ತೀನಿ. ಆಯ್ತಾ? ಹಿಂಗಾದ್ರೆ ಬೇಕಾದಂಗೆ ಕೊಡ್ತೀನಿ. ಭಾಳ ಆಸೆ ಇಟ್ಕೊಂಡಿದ್ರೆ ಏನು ಮಾಡೋದು, ಎಲ್ಲ ಹೋಗ್ಯಾವು. ಉಳಿದಿಲ್ಲ ಈಗ. ಏನೇನು ಆಸೆ ಇಟ್ಕೊಂಡಿದ್ದೆ? ದೊಡ್ಡ ಆಸೆ. ಏನು? ದೊಡ್ಡ ಶ್ರೀಮಂತರಿಗೆ ಕೊಟ್ಟಿದ್ರೆ ನನ್ನ ಮಗಳು ಅಳಿಯ ಹೆಲಿಕಾಪ್ಟರ್ದಾಗ ತಿರುಗಾಡಿದ್ರೆ ಅದ ಹೆಲಿಕಾಪ್ಟರ್ ನನ್ನ ಮನೆ ಮುಂದೆ ನಿಂದಿರ್ಸಿದ್ರಂದ್ರೆ ಹೆಲಿಕಾಪ್ಟರ್ದಿಂದ ನಾನು ಹೊಲಕ್ಕೆ 3 ಟ್ರಿಪ್ ಗೊಬ್ಬರ ಓಡಿಸ್ತಿದ್ದೆ. ಇಂಥ ತಿಂಡಿ ಮಾರಿ ಶೆಟ್ಟಿನ ಎಲ್ಲರೂ ನೋಡ್ರಿ ನೀವು? ನಾನು ಇನ್ನೂ ಹೆಲಿಕಾಪ್ಟರ್ ಕೆಲವು ಮಂದಿಗೆ ನೋಡೋಕೆ ಸಿಕ್ಕಿಲ್ಲ. ಅದು ಅದ್ರಾಗ 3 ಟ್ರಿಪ್ ಹೊಲಕ್ಕೆ ಗೊಬ್ಬರ ಓಡಿಸ್ತದ. ಹೆಲಿಕಾಪ್ಟರ್ದು ಒಂದು ದಿವಸದ ಬಾಡಿಗೆರೆ ಏಟೈತೆ ಅದ್ರಾಗ ಗೊತ್ತ ನಿಮ್ಗೆ? ಹೊಡೆದವ್ರಿಗೆ ಗೊತ್ತು. ಆಯ್ತು ಬಿಡ್ರಿ, ನಿಮ್ಮ ಆಸೆ ಯಾಕೆ ನಿರಾಸ ಮಾಡೋಣ. ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿ ನಿಮ್ಮ ಮನೆ ಮುಂದೆ ಹೆಲಿಕಾಪ್ಟರ್ ಇಳಿಸೋಣ. ಆಯ್ತು ಆಯ್ತು. ಮದುವೆ ಒಪ್ಪಿಗೆ ಆಯ್ತಲ್ಲ? ಒಪ್ಪಿಗೆ ಆಯ್ತು. ಹೋಲಿ, ಮದುವೆ ಒಪ್ಪಿಗೆ ಆಯ್ತಂತ. ಆಯ್ತು ರೀ ಶೆಟ್ರೆ, ಮದುವೆ ಮಾತುಕತೆ ಅಂತೂ ಮುಗಿಸಿದ್ರಿ. ಸಕ್ಕರೆ ಬಿರ್ಸ್ದ ಹಾಲಾದ್ರೂ ಕೂಡ ಹೋಗ್ರಿ. ಬಲವಂತಪ್ಪ. ಯಾವಾಗ ಕಿಕ್ಕಿ
ನೋಡ್ರಿ ಇವ್ರು ನಮ್ಮೂರು ಹಿರಿಯರು, ಸಂಸ್ಕಾರಕ್ಕೆ ಇವ್ರಿಗೆ ಭೇಟಿನೇ ಇಲ್ಲ. ಹೆಂಗಸ್ರು ಕಂಡ್ರೆ ನಾನಕ್ಕಿಂತ ಚಂದ ಅಣಗಿಸ್ತಲ್ವ ಮರ. ಮತ್ತು ಅದಕ್ಕೆ ಚಲೋ ಅನ್ನೋದು. ಮತ್ತೆ ಇದ್ದ ಅದಷ್ಟೇ ಮಾಡಿದ್ರೆ ಹೆಂಗಾಗತ್ತದು? ಏನ್ರಿ ಆಕಿ ಬೇರೆ ಯಾರು ಇಲ್ಲ, ಕಾಸ ನನ್ನ ಹೆಂಡ್ತಿ. ಒಬ್ಬಾಕೆ ಹಂಗಲ್ಲ, ಬೆಂಗಳೂರಾಗ ಒಂದು ಮನೆ ಇಲ್ಲೊಂದು ಮನೆ ಹಾಕಿರ್ಬಾರ್ದು. ನಿಮ್ಮ ರೂಢ ಇರ್ತದೆ ನಮ್ಗೆ. ಆಯ್ತು, ನಾವು ಹಂಗದೀವಿ, ನೀವು ಹಿಂಗೆ ಇರ್ರಿ. ಆಯ್ತಲ್ಲ, ಚಲೋ ಆಯ್ತು. ಸರಿ, ಮತ್ತೇನ್ರಿ? ನಿಮ್ಮ ಮಗಳೆಲ್ಲಿದ್ದಾಳ? ಅಯ್ಯ, ಹೊರಗೆ ಬರಂಗಿಲ್ಲ ಅಕ್ಕಿ. ಯಾಕ? ಕತ್ತಲು ಕೋಣ್ಯಾಗ ಹಾಕಿ ಕೀಲಿ ಜಡ್ದೀವಿ. ಯಾಕೆ ಕತ್ಲು ಕೋಣೆಗೆ ಯಾಕೆ ಹಾಕಿರಿ? ಏನು ಮಾಡ್ತೀರಿ, ಚಟ ಒಂದು ಸುಮಾರು ಹೊಂಟಾವು. ನೋಡ್ರಿ, ಅವ್ರ ಮಗಳ ಕತ್ಲು ಕೊಡೆಯಲ್ಲಿ ಹಾಕಿದ್ರಂತೆ, ಚಟ ಸುಮಾರಿದೆ ಅಂತ ವಿಚಾರ ಮಾಡಿ. ಈಗ ಚಟ ಅಂದ್ರೆ ಏನು ತಿಳಿದೇವ? ದಿನ ಹನುಮಪ್ಪನ ಗುಡಿಗೆ ಹೋಗ್ತಾಳೆ. ಅದು ನಮಸ್ಕಾರ ಮಾಡೋಕ್ಕಲ್ಲ, ಗಂಟಿ ಬಡ್ಯಾಕ. ಅದು ಗಂಟಿ ನಿಲ್ಕೋದಿಲ್ಲ, ಜಿಗಿತಾಳ, ನಿಲ್ಕೋದೇ ಇಲ್ಲ. ಮನೆಗೆ ಬಂದು ಮಕ್ಕೊಂಡಾರ ಸುಮ್ಮಿರ್ತಾಳನು, ಬಡಬಡಿಸ್ತಾಳ. ಏನಂತ? ಯಪ್ಪ ಗಂಟಿ, ಯಪ್ಪ ಗಂಟಿ, ಯಪ್ಪ ಗಂಟಿ. ಮತ್ತು ಯಪ್ಪ ಗ್ಯಾಂಟಿ ಅಂತ ಮಗಳ ಅನ್ನೋದು ಕೇಳಿ ಸುಮ್ಮನೆ ಇದಿರಲ್ಲ. ನೀವೇನು ಅಕ್ಕಿ ಪಾಲಿಗೆ ತಂದ್ವೋ ಏನೋ? ಹಂಗೆ ತಿಳ್ಕೊಂಡ್ರಿ ಒಂದು ಗಂಟೆ ಕೊಡಿಸ್ಬೇಕಿಲ್ಲ ಅಕ್ಕಿ ಕೈಯಾಗ? ಕೊಡಿಸಿದ್ದೆ. ಹಾಂ, ಗಂಟಿ ತೊಗೊಂಡು ಬಂದು ನನ್ನ ಮಗಳ ಕೈಯಾಗ ಇಟ್ಟೆ. ಇದು ನಂದಲ್ಲ, ಇದು ನಂದಲ್ಲ, ಇದು ನಂದಲ್ಲ ಅನ್ಬೇಕ. ಭಾಳ ಮಾಡಿ ಅವಳಿಗೆ ಸೈಕಾಲಜಿ ಎಫೆಕ್ಟ್ ಆಗಿರ್ಬೇಕು ನೋಡಿ. ಸೈಕಲ್ ಮೇಲೆ ಅಡ್ಡಾಡಾಗ ಆಕ್ಸಿಡೆಂಟ್ ಆಗ್ಯದ. ಇವು ನೋಡಿದ್ರೆ ಇನ್ನೂ ಗುಡ್ಡ ಬಿಟ್ಟು ಕೆಳಗೆ ಇಳಿದಲ್ಲಿ ಮಂದಿ ಅನಿಸುತ್ತೆ ನನಗೆ. ಅಪ್ಪ ತಂದೆ, ಡೈರೆಕ್ಟ್ ಹೆಬ್ಬೆಟ್ಟೇಶ್ವರ. ಅದು ಇಂಗ್ಲೀಷಲ್ಲಿ ಸೈಕಾಲಜಿ ಎಫೆಕ್ಟ್ ಅಂದರೆ ಕನ್ನಡದಲ್ಲಿ ಮಾನಸಿಕ ಆಘಾತ ಅಂತ. ಹಿಂಗೈತ್ರಿ, ಅದು ನಾವು ಬೇರೆ ತಿಳ್ಕೊಂಡಿದ್ವಿ. ಅದೇ ತಿಳ್ಕೊಂಡಿದ್ರಿ. ಹಾಂ ನೋಡುವ, ನಾವಿನ್ನು ಹೋಗ್ತೀವಿ. ಹೆಣ್ಮಗಳು ಭಾಳ ಒಳ್ಳೆಕಿ. ಹೌದು ಹೌದು, ಭಾಳ ಅಂದ್ರೆ ಭಾಳ ಒಳ್ಳೆಕಿ. ನೋಡ್ರಿ, ಬಂದ ಕೂಡಲೇ ಎಷ್ಟು ಗೌರವದಿಂದ ಹಾಲು ಕುಡಿ ಬರ್ರಿ ಅಂದ್ಲು. ಮರ್ತೀನಿ, ಹಾಲು ಕುಡಿ ಬರ್ರಿ ಅಂದ್ಲು. ಎಷ್ಟು ಗೌರವ ಕೊಟ್ಟು ನೋಡು. ನೀ ಅದಿ ನೋಡಿ ಅಪ್ಪ, ಬೇರೆ ಬೆವರು ಅಂದ ನಿಂದು ಫ್ಯಾನು ದಾಂಡಾಗ್ಯ ನಮಗೆ. ಅಲ್ಲ ರೀ, ಮನೆಗೆ ಬಂದಾಗ ಊರಿಂದ ಹಿರಿಯರು ಬಂದ್ರಪ್ಪ ಅಂತ ಬರ್ರಿ ಶೆಟ್ರೆ ನಮಸ್ಕಾರ ನಾನು ಆಡಿದ್ದೇನೆ ಅಂದ್ರಿ. ಅಣಗಿಸ್ಬೇಡ ಮ್ಯಾಲೆ ಮ್ಯಾಗ. ಅಲ್ರಿ, ಬಂದಾಗ ಗೌರವ ಕೊಡ್ಬೇಕಾದದ್ದು ಗಂಡಸರ ಕರ್ತವ್ಯ. ಆ ಮನೆಗೆ ಬಂದಂಥ ಗೌರವಾನ್ವಿತ ವ್ಯಕ್ತಿಗಳಿಗೆ ಊಟೋಪಚಾರ ಮಾಡಿಸ್ಬೇಕಾದದ್ದು ಆ ಮನೆಯ ಗೃಹಿಣಿಯರ ಆದ್ಯ ಕರ್ತವ್ಯ. ಅಯ್ಯೋಯ್ಯೋ, ಗೃಹಿಣಿಯರ ಜೋಡಿ ಬಾಳ್ವೆ ಮಾಡಿದ್ರು ಅದಲ್ಲಿ ಗೊತ್ತಾಗೋದು. ಮತ್ತು ಯಾರ ಜೊತೆ ಬಾಳೆ ಮಾಡಕತ್ತೀರಿ? ಹಿಂಗ ಹೋಗ್ಯಾವ ನಮ್ಮ ಅಡ್ಡ ತಿಟ್ಟ 3 ಅದಾವು, ಎದಕ್ಕೂ ಉಪಯೋಗ ಇಲ್ಲ. ಹಿಂಗ ಹೋಗ್ಯಾವ 3 ಇಟ್ಟಿರಲ್ಲ. ಹಿಂಗ ಹೊಂಡುದ ಬಾಯಿಲೆ ಜಂಬ ಕೊಚ್ಕೋತೀರಿ ನೋಡು ಅಷ್ಟೇ. ಹಿಂಗ ಹೋಗುದು ನಾವು. ಚಂದಿಲ್ಲ ನಮ್ಮ ಬಾಳೆವು. ಅದಾಯ್ತು, ಬರ್ತೀವಿ ನಾವು. ಇನ್ನು ಅಲ್ಲ ಓದ್ತೀವಿ ನೋಡುವ, ಎಂಥ ಹುಚ್ಚನಾರ ಮಂತನ ಬೀಗತನ ಮಾಡಿದೀವಿ ಅಂತೇಳಿ ಗಂಡನ ಕರ್ಕೊಂಡೋಗಿ ಮಲ್ಲ ತೆಳ್ಳಗ ತೊಗರಿ ಕಟ್ಟಿಗಿದ್ದಂಗ. ಅವ ಪರ್ಸನಾಲಿಟಿ ಬರ್ಬೇಕಾದ್ರೂ ಅದಕ್ಕೂ ಕೆಪಾಸಿಟಿ ಇರ್ಬೇಕ್ರಿ. ತಿರುಗಾಡಕ್ಕಾಗೋದಿಲ್ಲ. ಬೆಡ್ರೂಮ್ನ್ಯಾಗ ಹಾಕಿ ಗುದ್ದು ಬೇಡ. ಹೆಂಡ್ರಿ ಅಂದಾದ್ರೂ ಗಂಡದರ ಮೇಲೆ ಕೈ ಮಾಡ್ತಾರೇನ್ರಿ? ನಮಗೆ ಏನದಾವು ನಿಮಗೆ ಹೇಳ್ತೀವಿ. ನಮ್ಮ ಡೇಟ್ ಮೇಲೆ ಡೇಟ್ ಅದಾವು. ಅಂದ್ರೆ ನಿಮ್ಮ ಮನೆ ಹಂಗೆ ಎಲ್ಲರ ಮನೆ ಇರ್ತದ ಅನ್ನೋದು? ಇರ್ತಾವ, ಹೇಳಕ್ ಬರೋದಿಲ್ಲ. ಬರೋಣ್ರಿ, ಹೋಗ್ತಿರಪ್ಪ, ಸ್ವಲ್ಪ ಗೇಟ್ ಬಿಗಿ ಹಾಕೊಂಡು ಹೋಗ್ರಿ. ಯಾಕ್ರಿ? ಪದೇ ಹುಚ್ಚನಾಯಿ ಬರಾಕತ್ತದ ಒಳಗೆ. ನಮಗ ಅಂದ್ರೆ ನೋಡ್ರಿ, ಮದುವೆ ವ್ಯವಸ್ಥೆ ಮಾಡು.